ಗ್ಯಾಸ್ ಸಿಲಿಂಡರ್ ಮೇಲೆ ಒಂದೇ ಒಂದು ಗ್ಲಾಸ್ ನೀರು ಹಾಕಿದರೆ ಸಾಕು, ಸಿಲಿಂಡರ್ನಲ್ಲಿ ಗ್ಯಾಸ್ ಎಷ್ಟು ಖಾಲಿಯಾಗಿದೆ ಅಂತ ಪಟ್ ಅಂತ ತಿಳಿಬೋದು. ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ ಸಿಲಿಂಡರ್ನ ಬೆಲೆ ಗಗನಕ್ಕೆ ಏರ್ತಾ ಇದ್ರೂ ಕೂಡ ಪ್ರತಿಯೊಬ್ಬರ ಮನೆಯಲ್ಲಿ ಅಡುಗೆ ಮಾಡೋದು ಮಾತ್ರ ಗ್ಯಾಸಲ್ಲಿಯೇ. ಈ ಗ್ಯಾಸ್ ಒಲೆ ಮತ್ತು ಗ್ಯಾಸ್ ಸಿಲಿಂಡರ್ ಅಡುಗೆ ಮನೆಯ ಅತ್ಯಗತ್ಯ ವಸ್ತು ಅಂತಲೇ ಹೇಳ್ಬೋದು. ಈ ಸಿಲಿಂಡರ್ಗಳಲ್ಲಿ ಗ್ಯಾಸ್ ಎಷ್ಟು ಮುಗಿಯುತ್ತಿದೆ ಎಂಬುದನ್ನು ತಿಳಿಯಲು ಸಾಧ್ಯವಾಗದ ಕಾರಣ ಗ್ಯಾಸ್ ಯಾವಾಗ ಖಾಲಿಯಾಗ್ತದೆ ಅಂತ ಅಂದಾಜಿಸುವುದೇ ಕಷ್ಟವಾಗಿ ಬಿಡ್ತದೆ. ಗ್ಯಾಸ್ ತನ್ನಿಂದ ತಾನಾಗಿ ಆಫ್ ಆದಾಗಲೇ ಗ್ಯಾಸ್ ಮುಗಿದಿದೆ ಅಂತ ತಿಳಿಯುವುದು. ಹೀಗೆ ಅರ್ಜೆಂಟ್ ಅಡುಗೆ ಮಾಡುವ ಸಂದರ್ಭದಲ್ಲಿ ಅರ್ಧದಲ್ಲಿಯೇ LPG ಗ್ಯಾಸ್ ಸಿಲಿಂಡರ್ ಖಾಲಿಯಾಗಿ ಹಲವರು ಫಜೀತಿಗೆ ಸಿಲುಕಿಬಿಡ್ತಾರೆ. ಹೀಗಿರುವಾಗ ಈ ಸಿಂಪಲ್ ಟ್ರಿಕ್ ಪಾಲಿಸುವ ಮೂಲಕ ಸಿಲಿಂಡರ್ನಲ್ಲಿ ಎಷ್ಟು ಗ್ಯಾಸ್ ಖಾಲಿಯಾಗಿದೆ ಎಂಬುದನ್ನು ನಿಮಿಷಗಳಲ್ಲಿ ಕಂಡುಹಿಡಿಯಬಹುದು. ಈ ಮೂಲಕ ಮುಂಚಿತವಾಗಿಯೇ ನೀವು ಗ್ಯಾಸ್ ಬುಕ್ ಮಾಡಿಕೊಳ್ಬೋದು. ಹಾಗಿದ್ರೆ ಸಿಲಿಂಡರ್ನಲ್ಲಿ ಎಷ್ಟು ಗ್ಯಾಸ್ ಖಾಲಿಯಾಗಿದೆ ಎಂದು ಕಂಡುಹಿಡಿಯುವುದು ಹೇಗೆ ಅನ್ನುವ ಸಿಂಪಲ್ ಟ್ರಿಕ್ಕನ್ನು ಈಗ ತಿಳಿದುಕೊಳ್ಳೋಣ. ಮೊದಲಿಗೆ ಬಟ್ಟೆಯನ್ನು ನೀರಿನಲ್ಲಿ ನೆನೆಸಿ ಹಿಂಡಿ ತೆಗೆಯಿರಿ. ಒದ್ದೆಯಾದ ಬಟ್ಟೆಯಿಂದ ಸಿಲಿಂಡರನ್ನು ಚೆನ್ನಾಗಿ ಒದ್ದೆ ಮಾಡಿ 2 ನಿಮಿಷ ಕಾಯಿರಿ. ಸಿಲಿಂಡರ್ನಲ್ಲಿ ಎಷ್ಟು ಭಾಗ ಒಣಗಿರ್ತದೆಯೋ ಅಷ್ಟು ಗ್ಯಾಸ್ ಖಾಲಿಯಾಗಿದೆ ಅಂತ ಅರ್ಥ. ಸಿಲಿಂಡರ್ನಿಂದ ನೀರು ಒಣಗಿದ್ರೆ ಯಾವುದೇ ಗ್ಯಾಸ್ ಉಳಿದಿಲ್ಲ ಎಂದರ್ಥ. ಗ್ಯಾಸ್ ತಂಪಾಗಿರುವುದರಿಂದ ಸಿಲಿಂಡರ್ನಲ್ಲಿ ಗ್ಯಾಸ್ ಇರುವಷ್ಟು ಭಾಗ ಒದ್ದೆಯಾಗಿ ಕಾಣ್ತದೆ, ಖಾಲಿ ಜಾಗ ಬೇಗನೆ ಒಣಗ್ತದೆ. ಇನ್ನು ಸಿಲಿಂಡರ್ನಲ್ಲಿ ಎಷ್ಟು ಅನಿಲ ಉಳಿದಿದೆ ಎಂದು ತಿಳಿಯಲು ಬೇರೆ ಮಾರ್ಗಗಳು ಸಹ ಇವೆ. ಅವುಗಳಲ್ಲಿ ಮೊದಲನೇದಾಗಿ ಸಿಲಿಂಡರ್ನಲ್ಲಿ ಗ್ಯಾಸ್ ಮಟ್ಟವನ್ನು ಪರಿಶೀಲಿಸಲು ಸುಲಭ ಮತ್ತು ಜನಪ್ರಿಯ ಮಾರ್ಗವೆಂದರೆ ನೀರು. ಒಂದು ಗ್ಲಾಸ್ ಅಥವಾ ಮಗ್ನಲ್ಲಿ ನೀರು ತುಂಬಿಸಿ ಈ ನೀರನ್ನು ಸಿಲಿಂಡರ್ನ ಮೇಲಿನಿಂದ ಕೆಳಕ್ಕೆ ನಿಧಾನವಾಗಿ ಸುರಿಯಿರಿ. ನಂತರ ನಿಮ್ಮ ಕೈಯಿಂದ ಸಿಲಿಂಡರನ್ನು ಮೇಲಿನಿಂದ ಕೆಳಕ್ಕೆ ಸ್ಪರ್ಶಿಸಿ. ಸಿಲಿಂಡರ್ ತಂಪಾಗಿರುವ ಜಾಗದಷ್ಟು ಗ್ಯಾಸ್ ಇದೆ ಎಂದರ್ಥ. ಇನ್ನೊಂದು ವಿಧಾನ ಅಂದರೆ ಮೊದಲು ಒಂದು ಸೀಮೆ ಸುಣ್ಣವನ್ನು ನೀರಿನಲ್ಲಿ ಚೆನ್ನಾಗಿ ನೆನೆಸ್ಕೊಳ್ಳಿ ಅಥವಾ ಒಂದು ಒದ್ದೆಯಾದ ಬಟ್ಟೆಯನ್ನು ತೆಗೆದುಕೊಳ್ಳಿ. ನಂತರ ಸಿಲಿಂಡರ್ನ ಮೇಲ್ಭಾಗದಿಂದ ಕೆಳಭಾಗದವರೆಗೆ ಲಂಬವಾಗಿ ಅಂದರೆ ವರ್ಟಿಕಲ್ ಲೈನಲ್ಲಿ ಒಂದು ಉದ್ದನೆಯ ಗೆರೆಯನ್ನು ಎಳೆಯಿರಿ. ಈಗ ಸುಮಾರು 2 ರಿಂದ 3 ನಿಮಿಷಗಳ ಕಾಲ ಹಾಗೇನೆ ಬಿಡಿ. ಯಾವುದೇ ಕಾರಣಕ್ಕೂ ಗಾಳಿ ಹಾಕಬೇಡಿ, ಅದು ನೈಸರ್ಗಿಕವಾಗಿ ಒಣಗಬೇಕು. ಈಗ ಸಿಲಿಂಡರನ್ನು ಗಮನಿಸಿ. ಯಾವ ಭಾಗದಲ್ಲಿ ಗೆರೆ ಅಥವಾ ನೀರು ಬೇಗನೆ ಒಣಗಿದೆಯೋ ಅಲ್ಲಿ ಗ್ಯಾಸ್ ಇಲ್ಲ ಎಂದು ಅರ್ಥ. ಎಲ್ಲಿ ಇನ್ನೂ ಹಸಿಯಾಗಿ ಅಥವಾ ಒದ್ದೆಯಾಗಿ ಕಾಣಿಸ್ತಾ ಇದೆಯೋ ಅಲ್ಲಿಯವರೆಗೆ ಅನಿಲ ತುಂಬಿದೆ ಎಂದು ನೀವು ಖಚಿತಪಡಿಸಿಕೊಳ್ಬೋದು. ಇನ್ನೊಂದು ವಿಧಾನ ಅಂದರೆ ಸಿಲಿಂಡರನ್ನು ತೂಕ ಮಾಡುವ ಮೂಲಕ ಎಷ್ಟು ಗ್ಯಾಸ್ ಉಳಿದಿದೆ ಎಂಬುದನ್ನು ನೀವು ಪರೀಕ್ಷಿಸಬಹುದು. ಸಿಲಿಂಡರ್ನ ಒಟ್ಟು ತೂಕ ಮತ್ತು ಖಾಲಿ ತೂಕವನ್ನು ಸಿಲಿಂಡರ್ನಲ್ಲಿ ಮುದ್ರಿಸಲಾಗಿರುತ್ತದೆ. ಎಷ್ಟು ಅನಿಲ ಉಳಿದಿದೆ ಎಂಬುದನ್ನು ನಿರ್ಧರಿಸಲು ಒಟ್ಟು ತೂಕದಿಂದ ಖಾಲಿ ತೂಕವನ್ನು ಕಳೆಯಿರಿ. ಉದಾಹರಣೆಗೆ ಒಟ್ಟು ತೂಕ 5 kg ಮತ್ತು ಖಾಲಿ ತೂಕ 15.25 kg ಆಗಿದ್ದರೆ ನಿಮ್ಮ ಸಿಲಿಂಡರ್ನಲ್ಲಿ ಸರಿಸುಮಾರು 13 kg ಅನಿಲ ಉಳಿದಿದೆ ಎಂದು ಅರ್ಥ. ಈಗ ಇದರ ಹಿಂದೆ ಇರುವ ವಿಜ್ಞಾನವೇನು ಅಂತ ತಿಳಿದುಕೊಳ್ಳೋಣ. ಸಿಲಿಂಡರ್ನ ಒಳಗೆ ಅನಿಲವು ದ್ರವ ರೂಪದಲ್ಲಿ ಸಂಗ್ರಹವಾಗಿರ್ತದೆ. ಈ ದ್ರವವಿರುವ ಭಾಗವು ಸಿಲಿಂಡರ್ನ ಮೇಲ್ಭಾಗದ ಅಂದರೆ ಗ್ಯಾಸ್ ಇರುವ ಭಾಗದಲ್ಲಿ ಖಾಲಿ ಪ್ರದೇಶಕ್ಕಿಂತ ಹೆಚ್ಚು ತಂಪಾಗಿರ್ತದೆ. ನೀವು ಸಿಲಿಂಡರ್ ಮೇಲೆ ನೀರು ಅಥವಾ ಒದ್ದೆ ಸೀಮೆ ಸುಣ್ಣದಿಂದ ಗುರುತು ಮಾಡಿದಾಗ ಉಷ್ಣಾಂಶದ ವ್ಯತ್ಯಾಸದಿಂದಾಗಿ ಈ ಕೆಳಗಿನ ಬದಲಾವಣೆಗಳು ಕಂಡುಬರ್ತವೆ. ಖಾಲಿ ಇರುವ ಭಾಗದಲ್ಲಿ ಅನಿಲ ಇರುವುದಿಲ್ಲ, ಆದ್ದರಿಂದ ಇಲ್ಲಿನ ಲೋಹದ ಭಾಗ ಸ್ವಲ್ಪ ಬಿಸಿಯಾಗಿರ್ತದೆ. ಪರಿಣಾಮವಾಗಿ ಇಲ್ಲಿ ಹಚ್ಚಿದ ನೀರು ಅಥವಾ ಒದ್ದೆಗೆರೆ ಬೇಗನೆ ಒಣಗ್ತದೆ ಅಥವಾ ಡ್ರೈ ಆಗ್ತದೆ. ಗ್ಯಾಸ್ ಇರುವ ಭಾಗದಲ್ಲಿ ದ್ರವರೂಪದ ಅನಿಲ ಇರುವುದರಿಂದ ಈ ಭಾಗ ತಂಪಾಗಿರ್ತದೆ. ಇಲ್ಲಿನ ನೀರು ಅಥವಾ ಒದ್ದೆಗೆರೆ ಆವಿಯಾಗಲು ಹೆಚ್ಚಿನ ಸಮಯ ತೆಗೆದುಕೊಳ್ತದೆ ಮತ್ತು ದೀರ್ಘಕಾಲ ಒದ್ದೆಯಾಗಿಯೇ ಇರ್ತದೆ. ಹೀಗೆ ಈ ಮೇಲಿನ ಎಲ್ಲ ಟಿಪ್ಸ್ಗಳನ್ನು ಅನುಸರಿಸುವ ಮೂಲಕ ನಿಮ್ಮ ಸಿಲಿಂಡರ್ನಲ್ಲಿ ಎಷ್ಟು ಗ್ಯಾಸ್ ಉಳಿದಿದೆ ಎಂಬುದನ್ನು ತಿಳಿದುಕೊಳ್ಬೋದು.